ಖಾಲಿ ಡಬ್ಬ ಅಂತ ಟೈಟಲ್ ಕೇಳಿದ ತಕ್ಷಣ ನಮ್ಗೆ ಟೈಟಲ್ ಒಂಚೂರು ಡಿಫ್ರೆಂಟ್ ಅನ್ಸುತ್ತೆ. ಡಬ್ಬದಲ್ಲಿ ಖಾಲಿ ಇದ್ದ ಮೇಲೆ ಸಿನಿಮಾದಲ್ಲಿ ಏನಿದೆ ಅನ್ನುವಂತ ಒಂದು ಪ್ರಶ್ನೆ. ಸಹಜವಾಗಿ ಉದ್ಭವ ಆಗತ್ತೆ. ಅದೇನು ಅಂತ ಉತ್ತರ ಅವರೆಲ್ಲ ಬಂದ್ಮೇಲೆ ಸ್ಟೇಜ್ ಮೇಲೆ ಅವ್ರನ್ನೇ ಮಾತನಾಡ್ಸೋಣ. ಇನ್ನೊಂದು ಈ ಟೀಮ್ ಬಗ್ಗೆ ಹೇಳೋದಾದ್ರೆ ಮೊದಲು ನಿರ್ಮಾಪಕರಿಂದ ಶುರು ಮಾಡ್ತೀನಿ. ಮಂಜು ಅವರು ಮೂಲತಃ ಎಂಜಿನಿಯರ್ ಇವರು, ಆದ್ರೆ ಸಿನಿಮಾ ಮೇಲಿನ ಪ್ರೀತಿ ಪ್ಯಾಷನ್, ಹಾಗಾಗಿ ಈ ಸಿನಿಮಾಗೆ ನಿರ್ಮಾಣದ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ದಾವಣಗೆರೆ ಅವರು ಇವರು. ಇನ್ನು ಇದರ ಕೋ ಪ್ರೊಡ್ಯೂಸರ್ ಅಪ್ಪಾಜಿ ಗೌಡ ಅವರು. ಸರ್ ಕೂತ್ಕೊಳ್ಳಿ, ಬನ್ನಿ ಸರ್ ಕೂತ್ಕೊಳ್ಳಿ. ಕೋ ಪ್ರೊಡ್ಯೂಸರ್ ಅವರು ಅಪ್ಪಾಜಿ ಗೌಡ ಅವರು. ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ನಾಯಕ ನಟ ನಮ್ಮ ರಾಮ್ ಗುಡಿ ಅವರು, ನಿರ್ಮಾಪಕರ ತಮ್ಮ ಕೂಡ ಹೌದು. ಇವರು ಕೂಡ ದಾವಣಗೆರೆಯವರು, ಆದ್ರೆ ಒಂದು 12 ವರ್ಷದಿಂದ ಸಿನಿಮಾ ರಂಗದಲ್ಲೇ ಇದ್ದಾರೆ. ಇದು ಇವರ ಡೆಬ್ಯೂ ಸಿನಿಮಾ. ಇನ್ನು ಇದರ ನಿರ್ದೇಶಕರು ಪ್ರಕಾಶ್ ಅವರು. ಪ್ರಕಾಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಇಲ್ಲಿದ್ದಾರೆ. ಜೋಗಿ ಸಿನಿಮಾ ನೋಡಿದಾಗ ನಾನು ನಿರ್ದೇಶಕನಾಗ್ಬೇಕು ಅಂತ ಆ ಕನಸು ಅಲ್ಲಿಂದ ಶುರುವಾಯ್ತು ಅನ್ನುವಂತ ಒಂದು ವಿಚಾರ ಇದೆ. ಜೊತೆಗೆ ಅವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ವರ್ಷಗಳಿಂದ ತಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತಹ ನಿರ್ದೇಶಕರು. ಅವರಿಗೂ ಕೂಡ ಇದು ಡೆಬ್ಯೂ ಸಿನಿಮಾ. ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ನಮ್ಮ ಸ್ಪೆಷಲ್ ಗೆಸ್ಟ್ ನಾಗೇಂದ್ರ ಪ್ರಸಾದ್ ಸರ್. ಪಿ ನಾಗೇಂದ್ರ ಪ್ರಸಾದ್ ಸರ್ ಇದರಲ್ಲಿ ಸಂಗೀತ ನಿರ್ದೇಶನದ ಜವಾಬ್ದಾರಿ ಕೂಡ ತಗೊಂಡಿದ್ದಾರೆ, ಜೊತೆಗೆ ಆಕ್ಟ್ ಕೂಡ ಮಾಡಿದ್ದಾರೆ. ಆಕ್ಟ್ ಮಾಡಿದೀನಾ ಅಂತ ಅವರೇ ಕೇಳಿದ್ರು. ನೆನಪು ಮಾಡಿದೀನಿ ನಾನು ಇವತ್ತು. ನೀವು ಆಕ್ಟ್ ಮಾಡಿದ್ರ ಸರ್? ನನ್ನ ಹೆಸರು ಪ್ರಕಾಶ್ ಕೆ ಅಂಬಳೆ ಅಂತ. ಇದು ನನ್ನ ಮೊದಲನೇ ಚಿತ್ರ, ಮೊದಲನೇ ಪ್ರೆಸ್ ಮೀಟ್. ಇದು ಖಾಲಿ ಡಬ್ಬ. ಖಾಲಿ ಡಬ್ಬ ಅಂದರೆ ಒಂದು ವಿಶೇಷ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸಿನಿಮಾದಲ್ಲಿ ಪ್ರತಿಯೊಂದು ಆರ್ಟಿಸ್ಟು ಹೆಂಗ್ ಕ್ಯಾರೆಕ್ಟ್ರು ಪ್ರತಿಯೊಂದು ಆರ್ಟಿಸ್ಟು ಮಾಡ್ತಾರಲ್ಲ, ಅದೇ ಥರ ಖಾಲಿ ಡಬ್ಬನೂ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಅದು ಒಂದು ಪಾತ್ರ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಲೈಫ್ ಅಂತ ಇರುತ್ತೆ. 21 ಏಜ್ ಆದಮೇಲೆ ಸೊ ಲೈಫ್ ಹೆಂಗೆ ಟರ್ನ್ ಆಗುತ್ತೆ, ಸೊ ಏಜು ಟೈಮು ಅದನ್ನ ಮೀರಿದ್ರೆ ಅವ್ನ ಲೈಫು ಖಾಲಿ. ಸೊ ಹಂಗಾಗಿ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ನಾವು ಖಾಲಿ ಡಬ್ಬ ಅಂತ ಟೈಟಲ್ ಇಟ್ಟಿರೋದು. ಹಾಗೆ ನಾನು ಈ ಚಿತ್ರ ಹಿಂದೆ ನಾನು 10 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸಂತೆಯಲ್ಲಿ ಅಂತ ಕಬೀರ, ಮತ್ತು 7 ಅಂತ ಒಂದು, ಮತ್ತು ಒಂದು ಚಾನ್ಸ್ ಕೊಡಿ, ನೀನು ವೀರೆ, ಒಂದಿಷ್ಟು ಸಿನಿಮಾಗಳ ಕೆಲಸ ಮಾಡುವಂಥ ಅನುಭವ ಈ ಚಿತ್ರ ಖಾಲಿ ಡಬ್ಬ ಸಿನಿಮಾ ನಿರ್ದೇಶನ ಮಾಡ್ತಾಯಿದ್ದೀನಿ. ಈ ಚಿತ್ರಕ್ಕೆ ನಾನು ಚಿತ್ರಕಥೆ ಬರೆದು ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಮಂಜಣ್ಣ ಇವ್ರು ಕರೆದು ನನಗೆ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂದ್ಕೊಂಡಿದ್ವಿ, ಬಾಪ ಮಾತಾಡೋಣ ಅಂತ ಕರೆದ್ರು. ಬಂದಾಗ ಡಿಸ್ಕಸ್ ಮಾಡಿದ್ರು. ಕತೆ ಬಗ್ಗೆ ಫಸ್ಟು ಸ್ಟಾರ್ಟಿಂಗು ಡಿಸ್ಕಸ್ ಮಾಡಿದ್ರು. ಇಲ್ಲಿ ಆಲ್ರೆಡಿ ಕತೆ ನಮ್ಮ ಹತ್ರ ಇದೆ ಅಂತ ಹೇಳಿದಾಗ ಕತೆ ಕೇಳಿದೆ. ಕತೆ ತುಂಬ ಕ್ಯಾಚ್ ಆಗಿತ್ತು, ತುಂಬ ಚೆನ್ನಾಗಿದೆಯಲ್ಲ. ಇದ್ರ ಬಗ್ಗೆ ಟೈಟಲ್ ಬಗ್ಗೆ ಮಾತುಕತೆ ಆಡಿದಾಗ ಆಲ್ರೆಡಿ ಟೈಟ್ಲು ಅವರು ರೆಡಿ ಮಾಡಿಟ್ಟಿದ್ರು. ಖಾಲಿ ಡಬ್ಬ ಅದು ಕತೆಗೂ ಟೈಟ್ಲಿಗೂ ಪಕ್ಕಾ ಮ್ಯಾಚಿಂಗ್ ಆಗಿತ್ತು ಇದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮ್ಮ ಸರ್ ನಾಗೇಂದ್ರ ಪ್ರಸಾದ್ ಸರ್ ಹೋಗಿ ಮೀಟ್ ಆಗಿ ಸಾಹಿತ್ಯ ಅಂತ ಬರ್ಸಕ್ಕೆ ಹೋಗ್ತೀವಿ. ಅಲ್ಲಿಂದ ಮ್ಯೂಸಿಕ್ಕು ಪ್ರಾರಂಭ ಆಗುತ್ತೆ ಅವ್ರ ಕಡೆಯಿಂದ. ಕತೆ ಫುಲ್ ಹೇಳು ಅಂತ ಹೇಳ್ತಾರೆ. ಒಂದ್ಸಲ ಫುಲ್ ಕತೆ ಹೇಳ್ತೀನಿ, ಮತ್ತು ಇನ್ನೊಂದ್ಸಲ ಹೇಳಪ್ಪ ಅಂತಾರೆ. ಒನ್ ಮೋರ್ ಅಂದಂಗೆ. ಸೊ 2-3 ಸಲ ಕತೆ ಹೇಳಿ ಅದಕ್ಕೆ ತುಂಬ ಇನ್ವಾಲ್ವ್ ಆಗ್ತಾರೆ ಸರು. 5 ಸಾಂಗು ಸಹ ಸರಿಯಾಗಿ ಬರ್ದಿರೋದು ನಾಗೇಂದ್ರ ಪ್ರಸಾದ್ ಸರು. ಇದಕ್ಕೆ ಮ್ಯೂಸಿಕ್ ಅವರೇ ಮಾಡಿರೋದು. ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ರೆಕಾರ್ಡಿಂಗು ಅದ್ಭುತವಾಗಿ ಬಂದಿದೆ. ಫುಲ್ಲು ನಮ್ಮ ಇಡೀ ಟೀಮ್ಗೆ ಬೆನ್ನೆಲುಬಾಗಿ ನಿಂತಿರೋದೆ ನಮ್ಮ ನಾಗೇಂದ್ರ ಪ್ರಸಾದ್ ಸರು. ಹಾಗೆ ನಮ್ಮ DOP ಸರು ಲಕ್ಕಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕು. ಹಾಗೆ ವೆಂಕಟ್ ಸರ್ ಇವತ್ತು ಬಂದಿಲ್ಲ ಇವತ್ತು. ತುಂಬ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಹಾಗೆ ಎಲ್ಲ ಯೂನಿಟು, ಎಲ್ಲ ಪ್ರೊಡಕ್ಷನ್ ಹುಡುಗರು ಎಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇವರು ನಮ್ಮ ನಾಯಕ ನಟರು ಪ್ರದೀಪು, ಪ್ರೊಡ್ಯೂಸರ್ ತಮ್ಮನೇ ಇವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಎಲ್ಲೂ ಹೊಸಬ್ರು ಅಂತೂ ಅನ್ನಿಸ್ಲಿಲ್ಲ ನನಗೆ. ಒಂದ್ಸಲ ಕೊಟ್ಟರೆ, ಒಂದು ಪೇಜ್ ಕೊಟ್ಟರೆ ಇವಾಗ ಎಲ್ಲ ಆರ್ಟಿಸ್ಟ್ಗಳು ಹೆಂಗೆ ಮಾಡ್ತಾರೋ ಹಂಗೇನೆ ಪ್ರಿಪೇರ್ ಆಗಿ ರೆಡಿಯಾಗಿ ಒಂದು ಟೇಕಲ್ಲಿ ಮುಗಿಸ್ತಾ ಇದ್ರು. ಅದೊಂದು ನಂಗೆ ಪ್ಲಸ್ ಆಯಿತು ಸಿನಿಮಾದಲ್ಲಿ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪ್ರದೀಪ್ ಅವರು. ಹಾಗೆ ನಮ್ಮ ನಾಯಕಿ ವಿಭಾಗ ಅಂದರೆ ನಮ್ಮ ಹರಿತ್ ಅವರು ಮತ್ತು ಪ್ರಿಯಾಂಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕುರಿ ಪ್ರತಾಪ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ ಮೇನ್ ಆಗಿ. ಅವ್ರು ಬಂದಿಲ್ಲ, ಯಾವುದೋ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಅವರು.
ನಾಗೇಂದ್ರ ಪ್ರೊಸೆಸರು ಮೇಯ್ನಾಗಿ ಲೀಡಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇದು ನಮ್ಮ ಕಂಪ್ಲೀಟ್ ಟೀಮು. ಇಲ್ಲ ಇಲ್ಲ ಇಲ್ಲ, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಸರ್ ನಾಗೇಂದ್ರ ಪ್ರೊಸೆಸರ್. ಲೀಡ್ ಅಲ್ಲ, ಗೆಸ್ಟ್ ಅಪಿಯರೆನ್ಸ್ ಸರ್. ಸಾರಿ, ಶುರುವಾಗಿದ್ದು 2021 ಅಲ್ಲಿ ಶುರುವಾಗಿದ್ದು ಸರ್. ಕೋವಿಡ್ ಬಂತು. ಸೊ ಅಲ್ಲಿ ಒಂದೂವರೆ ವರ್ಷ ಇದಾಯ್ತು ಸರ್ ನಮ್ಗೆ. ಇಲ್ಲ, ಖಾಲಿ ಡಬ್ಬ ಅದು ಕ್ಯಾಪ್ಷನ್. ಜೀವನ ಒಂದು ಖಾಲಿ ಡಬ್ಬ. ಹೌದು. ಖಾಲಿ ಡಬ್ಬ ಅಂತ ಇಟ್ಕೊಂಡಿದ್ದಾವೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಖಾಲಿ ಡಬ್ಬ ಅಂತ ಟೈಟ್ಲ್, ಖಾಲಿ ಡಬ್ಬ ಅಂತ ಟೈಟ್ಲ್ ಇಟ್ಟಾಗಲೇ ತುಂಬ ಜನ ನಕ್ಕಿದೆ ಜಾಸ್ತಿ. ಬಟ್ ಒಂದು 80% ಜನ ನಮಗೆ ಚೆನ್ನಾಗಿದೆ ಟೈಟ್ಲು ಅಂತಿದ್ರು. ಬಟ್ ನೆಗೆಟಿವ್ ಅಲ್ಲ, ನಿಮ್ಮ ಸಿನಿಮಾ ಏನಾದರೂ ಹೊಗೆ ಹಾಕೊಂಡ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ಮಾತಾಡ್ತಾಯಿದ್ರು. ಖಾಲಿ ಡಬ್ಬ, ಈ ಖಾಲಿ ಡಬ್ಬ ಟೈಟ್ಲು. ಆಮೇಲೆ ನಮ್ಮ ಮೂಲ ಕಥೆಗಾರರು ಏನು ಆರ್ಯವರ್ಧನ್ ಇದ್ದಾರಲ್ಲ, ಅವ್ರು ಹೇಳಿದ್ರು ಜೀವನ ಒಂದಂತ ಇಟ್ಬಿಡಿ, ಜೀವನ ಒಂದಂತ ಇಟ್ಟರೆ ಖಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ರು. ಅವರಿಂದ ಶುರುವಾಗಿದ್ದು. ನಾನು ಅವರು ಫಸ್ಟ್ ಡಿಸ್ಕಸ್ ಮಾಡಿದ್ದು. ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ನಮ್ಮ ಪ್ರಕಾಶ್ ಅವ್ರು ಬಂದು, ನಾನೇನು ವಿಷಯ ಮಾತಾಡೋಕ್ಕೆ ಇಲ್ವೇ ಎಲ್ಲ ಇವರೇ ಹೇಳ್ಬಿಟ್ರು. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಥೇರ್ ಇದ್ದಂಗೆ. ನಾನು ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಎಳಿತಾ ಇದ್ವಿ. ಸುಮಾರು ಜನ ಪ್ರೊಡ್ಯೂಸರ್ಸ್, ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಅಪ್ಪಾಜಿ ಗೌಡರು ಬಂದರು, ರಾಮು ಸರ್ ಬಂದರು, ಸುಮಾರು ಜನ ಬಂದಿದ್ದು ಕೈ ಹಿಡಿದ್ರು. ಆಮೇಲೆ ಈ ಸಿನಿಮಾ ಇಷ್ಟು ಮಟ್ಟಿಗೆ ಬಂದಿತ್ತು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ವಿಶೇಷವಾಗಿ ನಾನು ಹೇಳಲೇಬೇಕು. ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ಗೋಸ್ಕರ. ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಸಾಂಗ್ಗಳು ಎಲ್ಲ ತುಂಬ ಹೊಸಬ್ರ ಸಿನಿಮಾಗಳಮ್ಮ, ಸ್ವಲ್ಪ ಕ್ವಾಲಿಟಿಯಿಂದ ಇರಬೇಕು, ಬನ್ನಿ ತೋರಿಸ್ತೀನಿ ಅಂತ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ತೋರಿಸ್ಬಿಟ್ಟು ಲಿರಿಕ್ಸ್ಗೆ ಒಂದು ಹಾಡಿಗೆ ಅಂತ ಹೋಗಿದ್ದು ನಾವು ಅಷ್ಟೇ. 5 ಹಾಡು ಮ್ಯೂಸಿಕ್ಕು. ಬಟ್ ಇಷ್ಟು ಅದ್ಭುತವಾಗಿ ಬರುತ್ತಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗಂತೂ ಯಾವಾಗ ನಾನು ಸದಾ ಋಣಿಯಾಗಿರ್ತೀನಿ. ಇನ್ನು ಹೆಚ್ಚಾಗಿ ಹೇಳೋಂಥದ್ದು ಏನಿಲ್ಲ. ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೊಗೊಂಡ್ರೆ ಮಾತ್ರ ಜೀವನ ಖಾಲಿ ಡಬ್ಬ ತುಂಬುತ್ತೆ. ಇಲ್ಲಾಂದರೆ ಜೀವನನೇ ಒಂದು ಖಾಲಿ ಡಬ್ಬ ಆಗುತ್ತೆ. ಇನ್ನು ಮಿಕ್ಕಿದ್ದೇನಿದ್ರು ನೆಕ್ಸ್ಟ್ ಪ್ರೆಸ್ ಮೀಟ್ಗಳಲ್ಲಿ ಹೇಳ್ತೀವಿ. ಸದ್ಯಕ್ಕೆ ಇಷ್ಟು ನಮ್ಮ ಖಾಲಿ ಡಬ್ಬ. ನನ್ನ ಪಾತ್ರ ಖಾಲಿ ಡಬ್ಬ ಅಂತ ಹೇಳಿದ್ನಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ. ಅದನ್ನ ಪಾತ್ರದ ಮುಖಾಂತರ ಹೇಳ್ಬೇಕಾಗಿತ್ತು. ಅದು ಹೀರೋ ಮುಖಾಂತರನೇ ಈ ಸಿನಿಮಾಗೆ ಹೇಳಕ್ ಹೊರಟಿರೋದು. ಈ ಸಿನಿಮಾದಲ್ಲಿ ನಿಮಗೆ ಕನ್ಕ್ಲೂಷನ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ, ಕನ್ಫ್ಯೂಸ್ ಆಗುತ್ತೆ. ನೋಡಿ, ಖಾಲಿ ಡಬ್ಬ ಅಂದ್ರೆ ನಾವು ಡಿಸಿಷನ್ಸ್ ತಗೊಂಡಿರ್ತೀವಿ, ನೈಟ್ ತಗೊಂಡಿರ್ತೀವಿ ಡಿಸಿಷನ್ಸ್. ಬೆಳಗ್ಗೆ ಎದ್ಬಿಟ್ಟು ನಾವು ವಾಕ್ ಹೋಗ್ಬೇಕು ಅನ್ಕೊಂಡಿರ್ತೀವಿ, ಮತ್ತೆ ಎಲ್ಲೋ ಒಂದ್ ಕಡೆ ಮುಂದಕ್ಕೆ ಹಾಕ್ಬಿಡ್ತೀವಿ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಂಡು, ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಂಡು. ಬಟ್ ತಗೊಂಡ್ರೆ ಡಿಸಿಷನ್ಸ್ ಇಮಿಡಿಯೇಟ್ ಆಗಿ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡಲ್ಲ, ಬೆಳಗ್ಗೆ ಫುಲ್ಫಿಲ್ ಮಾಡಲ್ಲ. ಏನೇ ಡಿಸಿಷನ್ಸ್ ತಗೊಳ್ಳಿ, ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು. ನಾವು ತಗೊಂಡಾಗ ಕೆಲವೊಂದು ನಮ್ಮ ಕೈ ಮೀರಿ ಸಿಚುವೇಶನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ನಿರ್ಧಾರಗಳು ನಾವು ತಗೊಳ್ಳುವಾಗ ಹೇಗೆ ತಗೋತೀವಿ, ಯಾವ ಸಮಯದಲ್ಲಿ ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ಲಾಸಿಗೆ ಬಿದ್ದುಬಿಡ್ತೀವಿ. ಯಾವ್ದಾರ ಡಿಸಿಷನ್ಸ್ ತಗೊಳ್ಳಿ, ನೀವು ಏನೇ ಡಿಸಿಷನ್ಸ್ ತಗೊಂಡ್ರು ಆ ನಿರ್ಧಾರದಲ್ಲಿ ಸ್ಟ್ರಾಂಗ್ ಒಪಿನಿಯನ್ ಇರಬೇಕು ಅಷ್ಟೇ. ಇಷ್ಟು ನನ್ನ ಪಾತ್ರ. ಹೌದು ಸರ್, ಹೌದು. ಇದಕ್ಕೆ ಹೌದು, ಖಾಲಿ ಡಬ್ಬನೇ ಅನ್ನುವಂಥ ಒಂದು ಉದ್ದೇಶ ಬಂದ್ಬಿಟ್ಟು ನಮ್ಮ ಪ್ರದೀಪ್ನಿಂದ ಮೈನ್ ನಮ್ಮ ಬ್ರದರ್ ಅವರು ರಾಮ್ಗುಡಿ, ಅವ್ರು ಆ್ಯಕ್ಚುಲಿ ರಾಮ್ಗುಡಿ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಅವರು ಆ್ಯಕ್ಚುಲಾಗಿ ಸಿನಿಮಾ ಒಂದು ಪ್ಯಾಷನ್ ಭಾಳ ಇತ್ತು, ಸಿನಿಮಾ ಮಾಡಬೇಕಂತ ಹೇಳಿದ್ರು. ನಾವು ಫಸ್ಟ್ ಅದರಲ್ಲಿ ನಮಗೆ ಒಲವು ಇರಲಿಲ್ಲ. ಆಮೇಲೆ ನಾವು ಎಲ್ಲ ಇವ್ರ ಜೊತೆ ಕೂಡ್ಕೊಂಡು ನಾವು ಕತೆ ಎಲ್ಲ ಕೇಳಿದ್ರೆ, ಬರೀ ಕತೆ ನಾವು ಸ್ಕ್ರಿಪ್ಟ್ ಬರೆದಿದ್ದೆ ಸುಮಾರು 6 ತಿಂಗಳಾಯಿತು. ನಾವು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಸ್ಬಿಟ್ಟು ಇದೊಂದು ಮೂವಿ. ಯಾಕಂದರೆ ಇವಾಗ ನಾವು ಕಾಮನ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವು ಹೊಸ್ದಾಗಿ ಫೀಲ್ಡಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಅಂದರೆ ಇಟ್ ಹ್ಯಾಸ್ ಟು ಬಿ ಆನ್ ಎಂಟರ್ಟೈನ್ಮೆಂಟ್ ಥರ. ಈಗ ಯಾಕಪ್ಪ ಅಂದ್ರೆ ನಾವು ಹೊಸ್ದಾಗಿ ನಾವು ಇಂಡಸ್ಟ್ರಿ ಬರ್ತಾ ಇದ್ದೀವಿ. ಸೊ ಸಿನಿಮಾ ಹೇಗಿರಬೇಕು, ಜನಗಳಿಗೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಇರಬೇಕು, ಏನಾದರೂ ಒಂದು ಇದ್ದರೆ ತಾನೇ ಮಾಡೋದು ಚೆನ್ನಾಗಂತ ಹೇಳಿ ತದನಂತರ ಇವತ್ತು ಡಿಸ್ಕಷನ್ ಮಾಡಿ ಆಮೇಲೆ ಸಿನಿಮಾ ಶುರು ಮಾಡಿದ್ವಿ. ಸಿನಿಮಾ ಶುರು ಮಾಡಿದಾಗ ಈ ಕೋವಿಡ್ ಬಂದ್ಬಿಟ್ಟು ನಮಗೆ ಭಾಳ ತೊಂದರೆ ಕೊಡ್ತು. ಸಿನಿಮಾ ಆಲ್ಮೋಸ್ಟ್ ನಮಗೆ ಗ್ಯಾಪ್ ಆದಾಗ, ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆದಾಗ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿ ಗೌಡರು, ಚಿಕ್ಕೇಗೌಡರು ಅಂತ, ಮತ್ತು ರಾಮಚಂದ್ರ ಸರ್ ಅಂತ ಇದ್ದಾರೆ, ಹಾಗೂ ನಮ್ಮ ಮಹೇಂದ್ರ ಸರ್, ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿದರು. ಆಮೇಲೆ ಎಸ್ಪೆಷಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಅವರು ಹೊಸಬ್ರು ಅಂತ ನೋಡ್ದಲೆ ನಮ್ಗೆ ಈ ಲೆವೆಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ನಮ್ಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಇವಾಗ ನಮಗೆ ಹೆಂಗಿದೆ ಅಂದರೆ ಆ ಒಂದು ಧೈರ್ಯದಲ್ಲಿ, ಆ ಒಂದು ನಿಟ್ಟಿನಲ್ಲಿ
ಈಗ ಮತ್ತೆ ನಮಗೆ ಮುಂದೆ ಸಾಗಲಿಕ್ಕೆ ಒಂದು ಧೈರ್ಯ ಇದೆ ಅಷ್ಟೇ. ಇದ್ರ ಬಗ್ಗೆ ಸಾಂಗ್ ತೋರಿಸ್ರಲ್ಲ, ಸಾಂಗಿಗೆ ತೋರಿಸ್ರಲ್ಲ, ಕ್ವಾಲಿಟಿ ಏನು ಇಲ್ವಲ್ಲ ನೀವು ಹೇಳೋ ಥರ ಏನು ಕ್ವಾಲಿಟಿ ಇಲ್ಲ. ಮೇಕಿಂಗ್ ವಿಡಿಯೋ ಬಿಟ್ಟರೆ ನೀವು ಸಾಂಗ್ ತೋರಿಸ್ರಲ್ಲ ಅಷ್ಟೇನು ಕ್ವಾಲಿಟಿನೇ ಇಲ್ವಲ್ಲ. ಇದು ನಮ್ಮ ಧೈರ್ಯ ಕ್ವಾಲಿಟಿ ಅದು ಜಸ್ಟ್ ಮೇಕಿಂಗ್ ಸರ್, ಅದು ಅಷ್ಟೇ. ಮೇಕಿಂಗ್ ಶಾರ್ಟ್ಸ್ ನಡುವೆ ಸಾಂಗು ಬಂತು. ಖಂಡಿತ ಖಂಡಿತ ಇಲ್ಲ ಇಲ್ಲ, ಸಿನಿಮಾದಲ್ಲಿ ಒಂದು ಸ್ವಲ್ಪ DI ವರ್ಕ್ ಇನ್ನೊಂದು ಸ್ವಲ್ಪ ನಡೀತಾ ಇದೆ. ಸೊ ಎಲ್ಲ ಫೈನಲ್ ಆಗಿ ಎಲ್ಲ ಔಟ್ಪುಟ್ ಬರುತ್ತೆ ಸರ್ ಆಚೆ. ಸಾಂಗ್ ವಿಜುವಲ್ ಬಂದಿರೋದು ಔಟ್ಪುಟ್ ಇಲ್ಲ ಜಸ್ಟ್ ಸರ್ ಅದು ಏನಿಲ್ಲ, ಅದು ಸೊ ಪ್ರೆಸ್ ಮೀಟ್ಗೋಸ್ಕರ ಇದು ಮಾಡ್ಕೊಂಡಿದ್ದು. ಫೈನಲ್ ಬರುತ್ತೆ ಸರ್, DI ವರ್ಕ್ ನಡೀತಾ ಇದೆ ಸರ್. ಅದು ಫೈನಲ್ ಇನ್ನೊಂದು 10% ಇದೆ, ಇನ್ನು ಸೆನ್ಸರ್ ಅಂತ ಇರುತ್ತೆ ಸರ್. ಅಂದ್ರೆ ಇವರು ಹೇಳ್ತಾ ಹೇಳಿದ್ರು, ಜೀವನ ಸರಿಯಾದ ನಿರ್ಧಾರ ತಗೊಂಡ್ರೆ ಮಾತ್ರ ಲೈಫ್ ಚೆನ್ನಾಗಿದೆ. ಹೌದು ಈ ತರದ ಲೈನ್ ಇದೆಯಲ್ಲ, ಸಾಕಷ್ಟು ಸಿನಿಮಾಗಳು ಬಂದೋಗಿದೆ. ಹಾಂ ಸರ್. ಹೊಸದು ಏನಿದೆ ಅಂತ ಸರ್ ಹೊಸದಂದ್ರೆ ಈಗ ನೋಡಿ ಸರ್, ಈ ಖಾಲಿ ಡಬ್ಬ ಆಕ್ಚುಲಿ ಇದೇ ಒಂದು ಪಾತ್ರ ಸಿನಿಮಾದಲ್ಲಿ. ಈಗ ಎಲ್ಲ ಸಿನಿಮಾದಲ್ಲೂ ಎಲ್ಲ ಹೀರೋ ಹೀರೋಯಿನ್ನು ಅಭಿನಯಿಸೋದು ಸಹಜ ಇದು. ಬಟ್ ಇದ್ರಲ್ಲಿ ಖಾಲಿ ಡಬ್ಬನೇ ಒಂದು ಪಾತ್ರ ಇದೆ ಸರ್. ಇದೇ ಹೊಸತನ ಇಲ್ಲಿ ಸಿನಿಮಾದಲ್ಲಿ, ಇದೇ ಒಂದು ಹೊಸತನ ಅಂತ ಹೇಳ್ಬೋದು. ಸೊ ಗೊಂಬೆ ಖಾಲಿ ಡಬ್ಬ ಅದೇ ಪ್ಲಸ್ ಸಿನಿಮಾಗೆ. ಪ್ರಶ್ನೆ ಕೇಳಿದ್ರು, ಎಲ್ಲ ಸಿನಿಮಾದಲ್ಲೂ ಹೀರೋ ಅಂತ ಇರ್ತಾರೆ. ಈ ಸಿನಿಮಾದಲ್ಲಿ ಹೀರೋಗೆ ಮೇನ್ ಒಬ್ರು ಹೀರೋ ಇದ್ದಾರೆ ಸರ್, ಅವ್ರು ಬಂದಿಲ್ಲ. ಅಜ್ಜಿ ಕ್ಯಾರೆಕ್ಟರ್ ಸರ್. ನಿಮಗೆ ಡೈಲಿ ಫಾಸ್ಟ್ ಫುಡ್ ತಿಂದು 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 ಸಡನ್ ಆಗಿ ಅಜ್ಜಿ ಮನೆ ಊಟ ತಿಂದರೆ ಏನು ಅನ್ಸುತ್ತೋ ಅದು ಈ ಸಿನಿಮಾ ಫೀಲ್ ಕೊಡುತ್ತೆ ಸರ್. 25 ವರ್ಷ ಹಿಂದಕ್ಕೆ ಹೋಗಿ ಮತ್ತೆ ಬರ್ತೀರಾ, ಬಟ್ ನಿಮ್ಗೆ ಫ್ರೆಶ್ ಅನ್ಸುತ್ತೆ. 25 ವರ್ಷ ಹಿಂದಕ್ಕೆ ಹೋಗ್ತೀರಾ ಸರ್, ಹಳೆ ನೆನಪುಗಳು ಬರುತ್ತೆ. ಅಜ್ಜಿ ಎಸ್ಪೆಷಲಿ ಹೀರೋ ಸರ್ ಈ ಸಿನಿಮಾಗೆ. ಇಷ್ಟು ಮಾತ್ರ ಹೇಳ್ತೀವಿ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ ಸಪೋರ್ಟ್ ಮಾಡಲಿಕ್ಕೆ. ನನಗೆ ತುಂಬ ಖುಷಿ ಆಗ್ತಿದೆ that finally the press meet is happening today and we're all sitting together and I saw the song for the first time. ಇದಕ್ಕಿಂತ ಮುಂಚೆ ನಾನು ಕನ್ನಡಿಗ ಅಂತ ಒಂದು ಸಿನಿಮಾ ಮಾಡಿದೆ ರವಿಚಂದ್ರನ್ ಸರ್ ಜೊತೆ, ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಕಾಶ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಈ ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. And when I heard the script, I really liked the script. The story of it was like I connected to it. That is exactly why I'm a part of it today. And yeah, it was an amazing experience. Yellar jote work ಮಾಡೋದಕ್ಕೆ, and yeah, I'm hoping that the film has come out well. ನಾನು ಕೂಡ film ನೋಡಿಲ್ಲ ಇನ್ನು, but I'm hoping for the best. Thank you so much. ಕನ್ನಡನ ಇಲ್ಲೇನಾ ಕರ್ನಾಟಕ? ನಾನು ಹುಟ್ಟಿದ ಬೆಳೆದದ್ದು ಇಲ್ಲೇ, ಬಟ್ ಮನೆಯಲ್ಲಿ ನಾನು ಗುಜರಾತಿ ಮಾತಾಡ್ತೀನಿ, ಸೊ ಕನ್ನಡ ಬರುತ್ತೆ ನನಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ. ಎಲ್ರಿಗೂ ನಮಸ್ತೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಖಾಲಿ ಡಬ್ಬ ಅಂತ ಒಂದು ಸಿನಿಮಾ ಮೀಟಿಂಗ್ ಇದೆ ಅಂತ ಕರೆದ್ರು. ನನಗೆ ಏನಪ್ಪ ಹೆಸರೇ ಹಿಂಗಿದೆ ಖಾಲಿ ಡಬ್ಬ ಅಂತ, ಹೋಗ್ಲಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ಕೊಂಡು ಹೋದೆ. ಆದರೆ ಪ್ರಕಾಶ್ ಸರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ನನಗೆ ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗಿಲ್ಲ. ನಾನು ಸರ್ ಇನ್ನೊಂದ್ಸಲ ಹೇಳ್ಬೋದಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿ ಹೋಗ್ಬಿಟ್ಟೆ. ಮತ್ತೆ ಕಾಲ್ ಮಾಡಿ ಕೇಳಿದೆ, ಸರ್ ಅವಾಗ ಡೀಪಾಗಿ ಕಾಲಲ್ಲಿ ಹೇಳಿದ್ರು. ನನಗೆ ಕತೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಮ್ಮ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ವಿಶಾಖ ಅಂತ. ನಾನು ಸಿಟಿಲಿ ಓದ್ಕೊಂಡು ಹಳ್ಳಿಗೆ ಬರ್ತೀನಿ. ಏನೋ ನನ್ನ ಜೀವನದ ದಪ್ಪ ಇಲ್ಲಿ ಏನೋ ತುಂಬುತ್ತೇನೋ, ಅಥವಾ ಏನೋ ಹೊಸದೇನೋ ನನಗೆ ಸಿಗುತ್ತೆ ಲೈಫಲ್ಲಿ, ಹೀಗೆ ಯೋಚನೆ ಮಾಡ್ಕೊಂಡು ಬರ್ತೀನಿ. ಬಟ್ ನನ್ನ ಜೀವನದ ಖಾಲಿ ಡಬ್ಬ ತುಂಬುತ್ತೋ ಅಥವಾ ಖಾಲಿನೇ ಉಳ್ಕೊಳ್ಳುತ್ತೋ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡಬೇಕು. ನಿಜವಾಗ್ಲೂ ಕಂಟೆಂಟ್ ತುಂಬ ಇಷ್ಟ ಆಗಿದೆ. ನನಗೆ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಅಂತ ಹೇಳಬೇಕು, ಯಾಕೆಂದರೆ ಇಡೀ ಸಿನಿಮಾ ಬಹುತೇಕ ಚಿತ್ರೀಕರಣ ನಮ್ಮ ಮಂಡ್ಯದಲ್ಲೇ ಆಗಿದ್ದು. ಮಂಡ್ಯದ ಆಸುಪಾಸು ಫುಲ್ ಮಾರ್ಗೌಡ್ನಳ್ಳಿ, ಬಿದಿರುಕೋಟೆ, ಕೊಪ್ಪ, ಮೇಲ್ಕೋಟೆ, ಈ ಥರ ಮಂಡ್ಯದಲ್ಲೇ ನಡೀತು. ನನಗೆ ನಮ್ಮೂರಲ್ಲೇ ಶೂಟಿಂಗ್ ಇರೋದ್ರಿಂದ ಸ್ವಲ್ಪ ಖುಷಿನೂ ಇದೆ, ಯಾಕೆಂದರೆ ಶೂಟ್ ಮುಗೀತು, ಈಗ ಮನೆಗೆ ಹೋಗ್ಬೋದು ಡೈರೆಕ್ಟಾಗಿ ಅಂತ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೀವು ಯಾವ ಸಿನಿಮಾ ಮಾಡಿ ಫಸ್ಟು? ಸರ್ ನಂದು ಲಂಕಾಸುರ ಸಿನಿಮಾ ಕಂಪ್ಲೀಟ್ ಆಗಿದೆ. ಲೂಸ್ ಮಾದ ಯೋಗಿ ಸರ್ ಅವ್ರ ಪೇರಾಗಿ ಮಾಡಿದ್ದೀನಿ ಅದರಲ್ಲಿ. ಅದು ರಿಲೀಸ್ಗೆ ರೆಡಿ ಇದೆ. ಮತ್ತು ಈಗ ಇನ್ನು ಸ್ವಲ್ಪ ದಿನದಲ್ಲಿ ಶಬಾಷ್ ಬಡ್ಡಿ ಮಗನೆ ಅಂತ ಪ್ರಮೋದ್ ಶೆಟ್ಟರ್ ಸರ್ ಅವ್ರದ್ದು ಪೇರಾಗಿ ಮಾಡಿದ್ದೀನಿ, ಅದು ಕೂಡ ರಿಲೀಸ್ಗೆ ರೆಡಿ ಇದೆ. ತುಂಬ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದೀನಿ ಸರ್ ನಾನು, ಯಾವುದು ರಿಲೀಸ್ ಆಗುತ್ತೆ ಬೇಗ ಅಂತ. ಹಾಂ, ಆಮೇಲೆ ಮತ್ತೆ ಬಂಬೂ ಸವಾರಿ ಅಂತ ಸರ್, ಅದು ಆಲ್ಮೋಸ್ಟ್ ಸಾಂಗ್ ಶೂಟ್ ಅಷ್ಟೇ ಬ್ಯಾಲೆನ್ಸ್ ಇದೆ, ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಸರ್ ನೆಕ್ಸ್ಟ್ ಅಂದರೆ ಯಾವುದಾದ್ರೂ ಮೊದಲು ಒಂದು ಸಿನಿಮಾ ರಿಲೀಸ್ ಆಗಲಿ, ಆಮೇಲೆ ಬೇಕಾದರೆ ನೋಡೋಣ ಅದು ರಿಸಲ್ಟ್ಸ್ನ ಅಂದ್ಕೊಂಡು ಸದ್ಯಕ್ಕೆ ಸುಮ್ಮನೆ ಇದ್ದೀನಿ. ಮೊದಲು ಸ್ವಲ್ಪ
ಬೇರೆ ಸಿನಿಮಾಗಳದ್ದು ಇನ್ನೂ ಕಂಪ್ಲೀಟ್ ಆಗೋ ವರ್ಕ್ ಇದೆ ಸರ್, ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಒಂದು ಕಥೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಪ್ರದೀಪ್ ಅವರು ಹೀರೋ ಅವರು ನಮಗೆ ಒಂದು ಸ್ವಲ್ಪ 12 ವರ್ಷದಿಂದ ಸ್ನೇಹಿತರು. ಈಗ ಸಿನಿಮಾ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ಈಗ ಒಂದು ಕತೆ ಇದೆ ಅಂತ ಹೇಳಿದೆ ಅವ್ರಿಗೆ. ಸೊ ಟೈಟ್ಲ್ ಇನ್ನೂ ಕೂಡ ಆಗಿರಲಿಲ್ಲ. ಸೊ ಅವರು ಬೆಂಗಳೂರಿಂದ ದಾವಣಗೆರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ರು. ನಾನು ಸಂಜೆ ಟೈಮು ಅವ್ರಿಗೆ ಫೋನ್ ಮಾಡಿದೆ, ನೋಡಿ ಹೀಗೆ ಒಂದು ಟೈಟ್ಲ್ ಇದೆ, ಸೊ ಹೇಳ್ತೀನಿ, ಬೇರೆ ಥರ ಇದು ಮಾಡ್ಕೊಬೇಡಿ, ಇದು ಯಾರು ಒಪ್ಪಲ್ಲ ಸೊ ಅಂತ ಅಂದ್ಬಿಟ್ಟು ಹೇಳಿದೆ, ಖಾಲಿ ಡಬ್ಬ ಅಂತ ಅಂದ್ಬಿಟ್ಟು. ಸೊ ಒಂದೇ ಮಾತಿಗೆ ಒಪ್ಕೊಂಡ್ರು ಅವರು, ಇಲ್ಲ ತುಂಬ ಚೆನ್ನಾಗಿದೆ ಅದೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹೀಗೆ ಎಲ್ಲ ರೆಡಿ ಮಾಡಿ ನಾನು ಒಂದು 6 ತಿಂಗಳು ನಾನು ಕೂಡ ಕಥೆನ ರೆಡಿ ಮಾಡಿ ಮತ್ತು ಅವ್ರಿಗೆ ಡೈರೆಕ್ಟ್ರ್ ಸರ್ಗೆ ಒಪ್ಪಿಸ್ದೆ. ಮತ್ತು ನಾವು ಹೀರೋ ಡೈರೆಕ್ಟರ್ ಎಲ್ಲ ನಾಗೇಂದ್ರ ಪ್ರಸಾದ್ ಹತ್ರ ಮೀಟ್ ಮಾಡಿ ಸೊ ಕತೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಸೊ ಕತೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಾರು ನಾಗೇಂದ್ರ ಪ್ರಸಾದ್ ಸಾರು ತುಂಬ ಚೆನ್ನಾಗಿ ಕತೆನ ಇದು ಸಾಂಗನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಚಿತ್ರದ ತಂಡದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೀನಿ. ಖಾಲಿ ಡಬ್ಬ ಟೈಟ್ಲು ಏನಪ್ಪ ಅಂತಂದರೆ, ಜೀವನ ಒಂದು ಖಾಲಿ ಡಬ್ಬ. ಮನಸ ಹುಟ್ಟುವಾಗೂ ಖಾಲಿ, ಹೋಗುವಾಗೂ ಖಾಲಿ, ಮಧ್ಯದಲ್ಲಿ ಒಂಥರ ದೊಂಬರಾಟ ಇದ್ದಾಗೆ. ಏನಪ್ಪ ಅಂತಂದರೆ, ಒಳ್ಳೆಯದನ್ನು ಗುಣಗಳನ್ನು ತುಂಬಿಸ್ಕೊಂಡ್ರೆ ಒಳ್ಳೆ ಮನಸ್ಸು ಆಗ್ತಾನೆ ಆ ಖಾಲಿ ಡಬ್ಬದಲ್ಲಿ. ಅದೇ ರೀತಿ ಕೆಟ್ಟಗಳ ಗುಣಗಳನ್ನು ತುಂಬಿಸ್ಕೊಂಡ್ರೆ ಕೆಟ್ಟ ವ್ಯಕ್ತಿ ಆಗ್ತಾನೆ. ಅದೇ ಈ ಜೀವನದ ಖಾಲಿ ಡಬ್ಬದ ಒಂದು ಅರ್ಥ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಮಸ್ಕಾರ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಮೋಕ್ಷ ಮನು ಇಬ್ಬರ ಒತ್ತಾಯದ ಮೇರೆಗೆ ಖಾಲಿ ಡಬ್ಬ. ಡೈರೆಕ್ಟ್ರಿಗೆ ಹೇಳಿದ ಹಾಗೆ ಖಾಲಿ ಡಬ್ಬ ಅಕ್ಷರಶಃ ಒಂದು ಪಾತ್ರ. ಈ ಸಿನಿಮಾದಲ್ಲಿ ಒಂದು ಡಬ್ಬ ಇರುತ್ತೆ, ಇನ್ನು 3 ಚುಕ್ಕಿ ಇಟ್ಕೊಳ್ಳಿ ಅಷ್ಟೇ, ಇನ್ನು ಹೇಳ್ತಾ ಹೋಗ್ಬೋದು. ಒಂದು ಡಬ್ಬ ಕೂಡ ಇರುತ್ತೆ ಕಥೆಯಲ್ಲಿ. ಅದನ್ನು ಸಂಕೇತವಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಒಂದು ಪಾತ್ರದ ಕತೆ ಹೇಳ್ತಾ ಹೋಗ್ತಾರೆ ಇಡೀ ಸಿನಿಮಾ. ಅದು ಖಾಲಿ ಡಬ್ಬ ಅನ್ನೋದು ಒಂದು ಸಂಕೇತ. ಇವರೆಲ್ಲ ಹೇಳಿದ್ದೆಲ್ಲ ವಿಷಯ ಇದೆ, ಅದ್ರ ಜೊತೆಗೆ ಒಂದು ಸಂಕೇತವಾಗಿ ಇಟ್ಕೊಂಡು ಇಡೀ ಸಿನಿಮಾ ಹೇಳಿದ್ದಾರೆ. ಈವನ್ ಲಾಸ್ಟ್ ಶಾರ್ಟ್ವರೆಗೂ ಕೂಡ ಆ ಡಬ್ಬ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ, ಜೊತೆಯಲ್ಲಿರುತ್ತೆ. ಒಂದು ಎಮೋಷನಲ್ ಲವ್, ಫ್ಯಾಮಿಲಿ ಎಲ್ಲ ಇರುವಂಥ ಒಂದು ಕಥೆ. ಆ ಕಥೆಗೆ ಒಂದು ಅಜ್ಜಿ ಪಾತ್ರ ಮತ್ತು ಒಂದು ಡಬ್ಬ, ಇದನ್ನ ಒಂದಷ್ಟು ಏನು ಕಾಲ್ಪನಿಕ ಅನ್ಸಿದ್ರು ಕೂಡ ತುಂಬ ವಾಸ್ತವ ಅನ್ಸ್ಬಿಡುತ್ತೆ ನಮಗೆ ಸಿನಿಮಾ ನೋಡುವಾಗ. ಹೀಗೆ ಇರ್ಬೋದಲ್ಲ ಯಾರಾದರೂ ಜನ ಅಂತ. ಆ ಥರದ್ದು ಒಂದಷ್ಟು ವಿಷಯಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಅದರ ಜೊತೆಗೆ ನಮ್ಮ ಕೇಶವಮೂರ್ತಿಗಳು ಕೇಳಿದ್ರೆ ಯಾಕೆ ಕ್ವಾಲಿಟಿ ಒಂಥರ ಇದೆಯಲ್ಲ ಅಂತ. ಇದು ಕೋವಿಡ್ ಪೀಡಿತ ಶಿಶು ಈ ಸಿನಿಮಾ. ಯಾಕೆ ಹೇಳ್ತೀನಿ ಅಂದರೆ, ಆ ಸಮಯದಲ್ಲಿ ಇವ್ರು ಶುರು ಮಾಡಿ ಆ ಕಡೆ ಇವರು ದಾವಣಗೆರೆಯವರು, ನಮ್ಮ ಪ್ರದೀಪ್ ಅವರು, ಮಂಜುನಾಥ್ ನಿರ್ಮಾಪಕರು ದಾವಣಗೆರೆಯವರು, ಪ್ರಕಾಶು ಮಂಡ್ಯ ಕಡೆಯವರು, ಮೈಸೂರು, ಶೂಟಿಂಗು ಮಂಡ್ಯದಲ್ಲಿ. ಯಾಕಂದರೆ ಇವರು ಪಾಂಡವಪುರದವರು, ಕಥೆಗಾರರು. ಸೊ ಹೀಗೆಲ್ಲ ಇರೋದ್ರಿಂದ ಸಿನಿಮಾ ಶೂಟಿಂಗ್ ಆಗುವಾಗ ನನಗೆ ಗೊತ್ತಿದೆ ಇವರು ಎಷ್ಟು ಪಡಿಪಾಟ್ಲು ಕೊಟ್ಟರು ಅಂದರೆ, ಸರ್ ಶೂಟಿಂಗ್ ಮಾಡ್ತಾ ಇದ್ವಿ, ಅದೇನೋ ಕೋವಿಡ್ ಅಂತೆ, ಇದಂತೆ ಅದಂತೆ. ಮತ್ತೆ ಅಂದರೆ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಅಂತ ಇರುತ್ತಲ್ಲ, ಈಗ ಹಣ ಇಷ್ಟು, ಇದು ಅಂತ, ಅದೆಲ್ಲ ತುಂಬ ಡಿಸ್ಟ್ರಕ್ಟಿವ್ ಆಗ್ಬಿಟ್ಟು ತುಂಬ ತೊಂದರೆಗಳು ಒಳಗಾಗಿ ಫೈನಾನ್ಷಿಯಲಿ ಕೂಡ ಎಲ್ರಿಗೂ ಹೊಡ್ತಾ ಬಿತ್ತು, ಇಡೀ ಜಗತ್ತಿಗೆ ಬಿತ್ತು. ಸೊ ಖಾಲಿ ಡಬ್ಬಕ್ಕೂ ಬಿತ್ತು. ಆ ಡಬ್ಬಕ್ಕೆ ಬಿದ್ದ ಏಟು ಮತ್ತೆ ಚೇತರಿಸ್ಕೊಂಡು ಬರೋ ಹೊತ್ತಿಗೆ ಒಂದಷ್ಟು ಕ್ವಾಲಿಟಿ ಇದರಲ್ಲಿ ಮತ್ತೆ ರೀವರ್ಕ್ ನಡೀತಾರೆ. ಅಂದರೆ DI ಆಗಿಲ್ಲ, ನೀವು ನೋಡಿದ್ದೇನಿದೆಯಲ್ಲ, ಅದು DI ಆಗದೆ ಇರೋಂಥ ಒಂದು ವರ್ಷನ್ನು ಅಂಡ್ ಎಮರ್ಜೆನ್ಸಿ ವರ್ಷನ್ಗೆ ಇಷ್ಟು ದಿವಸ ಆಯಿತು ಒಂದು ಪ್ರೆಸ್ ಮೀಟ್ ಮಾಡಿಲ್ವ ಅಂತ ಜೊತೆಯಲ್ಲಿ ಸಹ ನಿರ್ಮಾಪಕರುಗಳು ಏನು ಮಾಡ್ತಾ ಇದ್ದಾರೆ ಸಿನಿಮಾ ಅಂತ ಒತ್ತಾಯನೂ ಮಾಡಿ ಕೊನೆಗೀಗ ಒಂದು ಎಲ್ಲವೂ ಆಗಿದೆ. DI ನಡೀತಾ ಇದೆ. ಕತೆ ಚೆನ್ನಾಗಿದೆ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತು ಅಂದರೆ, ತುಂಬ ಜನ ಹೊಸ ಹೀರೋಗಳು ಬರ್ತಾರೆ. ನಾವು ವರ್ಷ ಪೂರ್ತಿ ಹೊಸ ಹೀರೋಗಳು ಕೆಲಸ ಮಾಡ್ತಾನೆ ಇರ್ತೀವಿ. ಪರ್ಫಾರ್ಮೆನ್ಸಲ್ಲಿ ಅಂದರೆ ಅಭಿನಯದಲ್ಲಿ ಅಷ್ಟು ಪಳಗದ ಅಥವಾ ತುಂಬ ಸುಮಾರಾಗಿ ನಟಿಸುವ,
ಫಾಲ್ಸ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ತುಂಬ ಜನರದ್ದು. ಈ ಥರದ್ದೆಲ್ಲ ನೋಡಿದ್ದೀವಿ. ನನಗೆ ಈ ಸಿನಿಮಾದಲ್ಲಿ ಪ್ರದೀಪ್ ಪರ್ಫಾರ್ಮೆನ್ಸ್ ಅನಿಸಿದ್ದು ನಿಜವಾಗೂ ಗುಡ್, ಒಬ್ಬ ಒಳ್ಳೆಯ ನಟ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಆದ್ಯಪ್ರಿಯ ಮತ್ತು ಹರಿತಾ ಅವರು ಕೂಡ ಪಾತ್ರಗಳಿಗೆ ಭಾಳ ಸೂಕ್ತವಾಗಿ ಅನಿಸುತ್ತೆ ನೋಡುವಾಗ. ಯಾಕೆಂದರೆ ಒಂದು ಒಂದು ಹಳ್ಳಿಯ ಪಾತ್ರ, ಒಂದು ಸಿಟಿಯ ಪಾತ್ರ. ಅವರು ಸಿಟಿ, ಇವರು ಹಳ್ಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಏನಂತ ಗೊತ್ತಿಲ್ಲ, ಒಳ್ಳೆಯ ಒಂದಷ್ಟು ಹಾಡುಗಳು ಬಿತ್ತು ಈ ಸಿನಿಮಾಗೆ. ಅದು ಬೇರೆಯವ್ರ ಕೇಳುವಾಗ ನಮ್ಮ ಸ್ಟುಡಿಯೋಲ್ಲಿ ಬಂದು, ಸರ್ ಇದು ಯಾವ ಸಿನಿಮಾ ಹಾಡು, ನಮ್ಮ ಸಿನಿಮಾ ಕೊಟ್ಬಿಡಿ ಅನ್ನೋ ಮಟ್ಟಿಗೆ ಒಳ್ಳೆಯ ಹಾಡುಗಳು. ಆ ನಂಬಿಕೆ ನನಗಿದೆ. ಅದು ಇಡೀ ತಂಡಕ್ಕೆ ಭಾಳ ಗಾಢವಾಗಿದೆ. ನಿಮಗೂ ಕೂಡ ಖುಷಿ ಆಗುತ್ತೆ. ನೀವು ನೋಡಿದ ಒಂದು ಕಮರ್ಷಿಯಲ್ ಟೈಟಲ್ ಸಾಂಗ್ ಅಷ್ಟೇ, ಉಳಿದ ಹಾಡುಗಳು ತುಂಬ ಮ್ಯೂಸಿಕಲ್ ಆಗಿರುತ್ತೆ. ಇದಾದ್ಮೇಲೆ ಆ ಹಾಡನ್ನ ಒಂದು ಹಾಡನ್ನು ಕೂಡ ತೋರಿಸ್ತೀವಿ ಇಲ್ಲಿ. ಆ ಹಾಡನ್ನ ಹಾಡಿರುವಂಥ ಗಾಯಕಿ ಇಬ್ಬರು ಬಂದಿದ್ದಾರೆ. ಅವ್ರು ಸ್ವಲ್ಪ ಹೊಸಬ್ರು, ಸ್ವಲ್ಪ ಹಳಬ್ರು. ಆಮೇಲೆ ಇಲ್ಲಿ ಪರಿಚಯ ಮಾಡಿಸ್ತೀನಿ. ಆ ಹಾಡು ನೋಡಿದ್ಮೇಲೆ ಅವರಿಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಸಿನಿಮಾಗೆ ಒಳ್ಳೇದಾಗಬೇಕು, ಯಾಕೆಂದರೆ ತುಂಬ ತುಂಬ ಶ್ರಮ ಪಟ್ಟಿದ್ದಾರೆ. ತುಂಬ. ಮತ್ತು ಇದ್ರ ಜೊತೆ ನಮ್ಮ ನರೇಶ್ ಈ ಸಿನಿಮಾದ ಜೊತೆ ಕೈ ಜೋಡಿಸಿ ತುಂಬ ಕೆಲಸ ಮಾಡ್ತಿದ್ದಾರೆ. ಎಡಿಟರ್ ವಿಶೇಷವಾಗಿ. ಎಲ್ರಿಗೂ ಒಳ್ಳೇದಾಗಬೇಕು ಈ ಸಿನಿಮಾಯಿಂದ. ನಿರ್ಮಾಪಕರಿಗೆ ಭಾಳ ಮುಖ್ಯವಾಗಿ ಅವರು ಹಾಕಿದ ಹಣ ಬರಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ. ಎರಡನೇದಾಗಿ ಯಾರ್ಯಾರ ಶಕ್ತಿ ಇರುತ್ತೋ ಆ ಶಕ್ತಿ ಜನ ನೋಡಿದ್ರೆ ಒಪ್ಕೊಂಡೇ ಒಪ್ಕೋತಾರೆ. ಅದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಪ್ಕೊಂಡ್ರು ಒಪ್ಕೊಳ್ಳೋದೇ ಇದ್ರು ಗೊತ್ತಿಲ್ಲ, ಅದು ಮುಂದಿನ ದಿನದ ಕತೆ. ಆದರೆ ನಿರ್ಮಾಪಕರಿಗೆ ಹಣ ಬಂದರೆ ಅವ್ರು ಇನ್ನೊಂದು ಸಿನಿಮಾ, ಒಳ್ಳೆಯ ಸಿನಿಮಾ ಮಾಡುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಇಡೀ ಚಿತ್ರತಂಡಕ್ಕೆ. ಎಲ್ಲ ಕಲಾವಿದರು ಮತ್ತು ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಆಮೇಲೆ ಬನ್ನಿ ತಾಯಿ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಮಗೆಲ್ಲ ಗೊತ್ತಿರುವಂಥ ಈ ತಂದೆ, ತಾಯಿ, ಅಜ್ಜ ಇವೆಲ್ಲ ಪಾತ್ರಗಳಿಗೆ ನಾವು ಒಂದಷ್ಟು ಪೋಷಕ ನಟರನ್ನ ಹಾಕ್ತೀವಿ, ಪೋಷಕ ಕಲಾವಿದರನ್ನ. ಆದರೆ ಇಡೀ ಸಿನಿಮಾದಲ್ಲಿ ಕುರಿ ಪ್ರತಾಪ್ ಒಬ್ಬರೇ ಒಂಚೂರು ಹಳಬರು ಅನ್ಸೋದು ಬಿಟ್ರೆ, ತಂದೆ, ತಾಯಿ, ಚಿಕ್ಕ ಪಕ್ಕದ ಮನೆಯವರು, ಎದುರು ಮನೆಯವರು ಪ್ರತಿಯೊಬ್ಬರು ಕೂಡ ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಕಲಾವಿದರು. ಅದರಲ್ಲೂ ಹಳ್ಳಿಗಾಡಿನ ಕುರುಕ್ಷೇತ್ರ ಇವೆಲ್ಲ ಏನು ನಾಟಕಗಳು ಮಾಡ್ತಾರೆ ಅವರು. ಒಂದಷ್ಟು ಎಕ್ಸ್ಟೆಂಪೋ ಅನ್ಸುತ್ತೆ ಅವ್ರ ಅಭಿನಯ ನೋಡುವಾಗ. ಆದರೆ ಹಳ್ಳಿಲಿ ಹಿಂಗೆ ಇರುತ್ತಲ್ಲ ಅಂತ ಅನ್ಸುತ್ತೆ. ಆ ಥರದ ಒಂದಷ್ಟು ಕಲಾವಿದರು ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಬೇಕು, ಆ ಕಲಾವಿದರಿಗೂ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಎಸ್ಪೆಷಲಿ ಅಂಕಿತಾಗೂ ಆಲ್ ದಿ ಬೆಸ್ಟ್. ಟೈಟ್ಲ್ ತಂದಾಗ ನೆಗೆಟಿವ್ ಟೈಟ್ಲ್ ಅದು, ಅಂದರೆ ಏನೂ ಇಲ್ಲ ಅನ್ನೋಂಥದ್ದು. ಅವರೇ ಹೇಳಿದಾಗೆ ಖಾಲಿ ಡಬ್ಬ ಅಂತ ನೆಗೆಟಿವ್ ಅಂತ ಅನ್ಸುತ್ತೆ. ನಾನು ಅದನ್ನ ಏನು ಯೋಚನೆ ಮಾಡಿದೆ ಅಂದರೆ, ಜೀವನನೇ ಒಂದು ಖಾಲಿ ಡಬ್ಬ ಸಾರ್ ಅಂದ್ರು ಅವರು. ನಾವು ಅದನ್ನು ಪಾಸಿಟಿವ್ ಮಾಡೋದು ಹಿಂಗೆ ಅಂತ ಯೋಚನೆ ಮಾಡಿದಾಗ ಹಾಡಲ್ಲ. ಅದಕ್ಕೆ ಭೂಮಿಗೆ ಬಂದಾಗ ಹೆಸರು ಇಲ್ಲ, ಹೋಗುವಾಗ ಉಸಿರು ಇಲ್ಲ, ಖಾಲಿ ಡಬ್ಬ ಅಂತ ಒಂದಷ್ಟು ಫಿಲಾಸಫಿ ಇಟ್ಕೊಂಡು ಬರೆದಿರೋಂಥದ್ದು ಅಷ್ಟೇ ಈ ಹಾಡು. ಮಿತ್ರಗಳೇ ನಮಸ್ಕಾರ. ಇದೇ ನನ್ನ ಫಸ್ಟ್ ಪ್ರೆಸ್ ಮೀಟು. ಇದ್ರ ಬಗ್ಗೆ ಒಂದು ಕತೆ ಹೇಳಿದ್ರು ಇವರು, ಯಾರು ಮಹೇಂದರ್ ಮತ್ತು ನಮ್ಮ ಹೀರೋ. ಆ ಕತೆ ಕೇಳಿದಾಗ ಒಂದು ವಿಚಾರ ಇತ್ತು, ಕಂಟೆಂಟ್ ಇತ್ತು. ಇವತ್ತಿನ ಜನಕ್ಕೆ ಕಂಟೆಂಟ್ ಮುಖ್ಯ ಅನ್ನೋದು ನನಗೂ ಮನಸ್ಸಲ್ಲಿತ್ತು. ಏನಾದರೂ ಜನಕ್ಕೆ ತಿಳಿಸಿ ಅದರಲ್ಲಿ ಅವರು ಬದಲಾವಣೆಗಳು ಆಗ್ಬೋದು ಅಥವಾ ಸಮಾಜ ಸರಿ ಹೋಗ್ಬೋದು ಅಂತ. ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಈ ಫಿಲಮಲ್ಲಿ ಈ ಓದ್ದೇನೆ ಇದ್ದು ಹಿಂದೆ ಏನು ಮಾಡ್ಕೊಂಡಿದ್ವು ಹಂಗೆ ಇದ್ಬಿಟ್ರೆ ಜೀವನ ನಡೆಯಲ್ಲ, ಜೀವನ ಖಾಲಿಯಾಗಿರುತ್ತೆ. ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ, ನೀನು ಓದಬೇಕು ಅನ್ನೋ ಒಂದು ಕಾನ್ಸೆಪ್ಟು ಕೂಡ ಇದೆ ಇಲ್ಲಿ. ಇವತ್ತಿನ ಮಕ್ಕಳಿಗೆ ನಿಮ್ಗೆ ಗೊತ್ತಿರ್ಬೋದು, ಓದಲ್ಲ ಮಾಡಲ್ಲ ಅಲ್ಲಿ ಸುತ್ಕೊಂಡು ಹೊರಿತಾ ನಿಂತ್ಕೊಂಡಿದ್ದಾರೆ. ಅಂದರೆ ಹಿಂದೆ ಒಂದು ಅಜ್ಜಿ ಒಂದು ಕತೆ ಹೇಳ್ತಾ ಕೂತ್ಕೋತಾರೆ. ಆ ಕಥೆನೇ ಇವರು ಜೀವನಕ್ಕೆ ಅಳವಡಿಸ್ಕೋತಾರೆ. ಆ ಕಥೆಗಳು ಹೇಳ್ಕೊಂಡು ಇವತ್ತು ಜೀವನ ಮಾಡೋಕ್ಕೆ ಆಗಲ್ಲ ಅನ್ನೋದು ಕೂಡ ಇಲ್ಲಿ ಒಂದು ಸಾರಾಂಶ ಇದೆ. ಇಲ್ಲಿ ಟೋಟಲಾಗಿ ನಾನು ಹೇಳೋದಂದರೆ, ಖಾಲಿ ಡಬ್ಬ ಅಂತಂದರೆ ಮನುಷ್ಯ ಬಂದೋಗ್ಲಿ ಖಾಲಿ ಡಬ್ಬ, ಹೋಗೋಗ್ಲಿ ಖಾಲಿ ಡಬ್ಬ. ಆ ಮಧ್ಯೆ ಇರ್ತಕ್ಕಂಥ ಆ ಡಬ್ಬನ ತುಂಬಿಸೋಕೆ, ಆ ಡಬ್ಬ ಮೀನ್ಸ್ ಹೊಟ್ಟೆ, ಆ ತುಂಬಿಸೋಕೆ ಮನುಷ್ಯ ಏನೇನೆಲ್ಲ ಆಡ್ತಾನೆ, ಏನೇನೆಲ್ಲ ಮಾಡ್ತಾನೆ. ಇಲ್ಲಿ ಅನ್ಯಾಯ ಆಗ್ಬೋದು, ಮೋಸ ಆಗ್ಬೋದು, ದಗ ವಂಚನೆ ಎಲ್ಲ ಇದೆ. ಅದನ್ನು ಕೂಡ ಇದರಲ್ಲಿ ನಾವು ತಿಳ್ಕೊಬೋದು ಸರ್ ಈ ಫಿಲಮಿಂದ, ಈ ಫಿಲಮ್ ಟೈಟಲಿಂದ. ಈ ಫಿಲಮ್ ಫುಲ್ ನೋಡಿ ಚಿತ್ರರಂಗ ಬಂದಮೇಲೆ ನಿಮಗೆ ಏನು ಹೇಗೆ ಅನ್ನೋದು ಗೊತ್ತಾಗುತ್ತೆ ಸರ್.
ಅಷ್ಟು ನಾ ಹೇಳ್ಬೋದು ಅಷ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ರಾಮ್ ಅನ್ನೋದು ನನ್ನ ರಾಶಿ ನಕ್ಷತ್ರದ ಪ್ರಕಾರ ಇಟ್ಟಿರಲಿಲ್ಲ. ಅದು ಜನ್ಮನಾಮ ಇಷ್ಟನಾಮ ಆಗಿತ್ತು. ಅದು ನಮ್ಮ ಅಣ್ಣ ಅವರೆಲ್ಲ ಪ್ರದೀಪ್ ಕೆಲವೊಂದು ಯಾಕೋ ಸರಿ ಬರ್ತಾ ಇಲ್ಲ, ಇನ್ನು 10 ವರ್ಷ 12 ವರ್ಷದಿಂದ ಒದ್ದಾಡ್ತಾನೆ ಇದೆಯಾ. ಅಯೋಧ್ಯೆ ರಾಮನ ದೇವಸ್ಥಾನ ಓಪನಿಂಗ್ ದಿನ ನಮ್ಮನ್ನ ನಾಮಕರಣ ಮಾಡಿದ್ರು. ಆ್ಯಕ್ಚುಲಿ ಎಲ್ಲರಿಗೂ ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ. ನಮ್ಮಣ್ಣ ನನಗೆ 2 ಅವರೇ ನನಗೆ ಮತ್ತೆ ನಾಮಕರಣ ಮಾಡಿದ್ರು. ಗೂಡಿ ಅನ್ನೋದು ನಮ್ಮ ಸರ್ನೇಮ್, ಪೂಜಾರಿ ವಂಶಸ್ಥರು, ಹಾಗಾಗಿ ಅದು ಬಂತು. ಸರ್, ಫಸ್ಟ್ ಅಧಿಪತಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು ಲಕ್ಷ್ಮಣ್ ರೆಡ್ಡಿ ಅವ್ರ ಬ್ಯಾನರಲ್ಲಿ. ಅದು ಕಂಪ್ಲೀಟಾಗಿ ಪೂರೈಸೋಕ್ಕಾಗಲಿಲ್ಲ. ಅದಾದಮೇಲೆ ಮತ್ತೆ ಹಿಂಗೆ ಯಾರನ್ನೋ ನಂಬ್ಕೊಂಡು ಹೋಗ್ತಾನೆ ಇದ್ದೆ. ಎಲ್ಲ ಅರ್ಧಂಬರ್ಧ ಕಂಪ್ಲೀಟಾಗಿ ಆಗಲಿಲ್ಲ ಪ್ರಾಜೆಕ್ಟ್ಸ್. ನನಗೂ ಏನು ಮಾಡೋದು ಸ್ವಂತ ಪ್ರೊಡಕ್ಷನ್ಗೆ ಇಳ್ಕೊಂಡ್ಬಿಡೋಣ. ನಮ್ಮಣ್ಣ ಸ್ವಂತ ಪ್ರೊಡಕ್ಷನ್ ಎಲ್ಲ ಸಿಕ್ಕಾಬಿಟ್ಟೆ ಕಷ್ಟ ಕಣೋ, ನೀನು ನೋಡಿದ್ರೆ 50 ಲಕ್ಷ ಕೋಟಿ ಲೆಕ್ಕ ಕೇಳ್ತೀವಿ, ಅವೆಲ್ಲ ಆಗುತ್ತೆ. ನಾವು ಶುರು ಮಾಡಿದ್ಮೇಲೆ ಇದಾಗಿದ್ದು ಒಂಥರ ಇತಿಹಾಸ ಸರ್. ನಾನು ಹೇಳ್ದಲ್ಲ, ಇದೊಂಥರ ತೇರು ಇದ್ದಂಗೆ. ಈ ಸಿನಿಮಾ ಶುರು ಆದಾಗ ಏನು ಇದ್ದಂಗೆ ಸ್ಟಾರ್ಟ್ ಆಗಿತ್ತು. ಎಸ್ಪೆಷಲಿ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆರಕ್ಷಕ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಮಂಡ್ಯದವರು. ಅವರು ಒಂದಷ್ಟು ಜನ ನಮ್ಮ ಆರ್ಯವರ್ಧನ್ ಅವ್ರ ಸ್ನೇಹಿತರು ಈ ಸಿನಿಮಾ ಮಾಡ್ತಾ ಒಂದಷ್ಟು ಹಾಡುಗಳು, ಒಂದಷ್ಟು ತುಣುಕುಗಳು ನೋಡಿ ನಮ್ಮ ಕಡೆಯಿಂದ ಸ್ವಲ್ಪ ಇಟ್ಕೊಳ್ಳಿ, ಅವ್ರು ಸಂಬಳದ ದುಡ್ಡು ತೊಗೊಂಬಂದು ಕೊಟ್ಟರು. ಇದು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಆಮೇಲೆ ನಮ್ಮ ರಾಮು ಸರ್ KBL ವರ್ಕ್ ಮಾಡ್ತಾರಲ್ಲ ಸರ್, ನೀವು ಹೆದರ್ಬೇಡಿ, ಆಗಿದ್ದಾಗಲಿ ಏನೋ ಶುರು ಮಾಡಿಬಿಟ್ಟಿದ್ದೀರಾ, ನೀವು ಮಾಡಲೇಬೇಕು. ನಮ್ಮ ಚಿಕ್ಕೇಗೌಡರು ಅಷ್ಟೇ. ಇದು ಶುರು ಆದಾಗ ಏನೂ ಇರಲಿಲ್ಲ ಸರ್, ಜೇಬಲ್ಲಿ ದುಡ್ಡೇ ಇಲ್ಲ. ಆರತಿ ಉಕ್ಕಡದಲ್ಲಿ ನಾವು ಶುರು ಮಾಡಿದ್ದು, ಆಮೇಲೆ ಆಗಿದ್ದೆಲ್ಲ ವ್ಯತ್ಯಾಸ ಸರ್. ಸರ್, ನಮ್ಮ ಅಣ್ಣ ಇಂಜಿನಿಯರ್. ನಾವು ಹುಟ್ಟಿದ್ದು ದಾವಣಗೆರೆ. ವಿ ಆರ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್. ನಾನು BBA ಮುಗಿಸ್ದೆ, ಅವರು ಇಂಜಿನಿಯರಿಂಗ್ ಮುಗಿಸಿದ್ರು. ABB ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಐ ವಾಸ್ ವರ್ಕಿಂಗ್ ಆಸ್ ಅ ಕೀ ಅಕೌಂಟ್ಸ್ ಮ್ಯಾನೇಜರ್ ಇನ್ ವೈನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅವರು ವೈನ್ ಕಂಪನಿಯಲ್ಲಿ ವರ್ಕ್ ಮಾಡ್ಬೋದು. ನಾನು ABB ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ 10 years. ಆ್ಯಂಡ್ ನಮಗೆ ಆಮೇಲೆ ಮತ್ತೆ ಪೊಲಿಟಿಕಲ್ ಫೀಲ್ಡ್ ನನಗೆ ಭಾಳ ಇಂಟ್ರೆಸ್ಟ್ ಸರ್. ಆ್ಯಕ್ಚುಲಿ ಈಗ ಅಲ್ಲಿ ನನ್ನ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ಲಿ ನಮ್ಮ ಹೊನ್ನಾಳಿ ತಾಲೂಕಲ್ಲಿ. ಸೊ ಈಗ 2ನೇ ಬಾರಿಯಲ್ಲಿ ಆಯ್ಕೆಯಾಗಿದೆ. ಸೊ ಅದೊಂದು ನಮ್ಮ ಫೀಲ್ಡ್ ಸರ್, ಅದೊಂದು ಇಂಟ್ರೆಸ್ಟ್. ಈ ನಮ್ಮ ಬ್ರದರ್ದು ಇದು ಇಂಟ್ರೆಸ್ಟ್. ಸೊ ವಿ ಆರ್ ಕಾಪಿಂಗ್ ಅಪ್ ಲೈಕ್. ಏನು T-shirts ಹಾಕ್ಕೊಂಡಿದ್ದಾರಲ್ಲ, ಇವರು ಈ ಸಿನಿಮಾಗೆ ಸೇವೆ ಮಾಡಿದ್ರು ಸರ್. ಇವರಿಲ್ಲ ಅಂದರೆ ಸಿನಿಮಾ, ಯಾಕಂದರೆ ಪ್ರೊಡಕ್ಷನ್ ಎಲ್ಲ ಹೊಸದು, ಏನು ಮಾಡ್ಬೇಕಂತಲೂ ಗೊತ್ತಿದ್ದಿಲ್ಲ. ಈ ಹುಡುಗರಿಂದನೇ ಇವ್ರ ಸಿನಿಮಾ ಅಂತಾನೆ ಗೊತ್ತಿಲ್ಲ ಸರ್. ಎಲ್ಲ ಹಳ್ಳಿ ಊರಲ್ಲಿ ರೈತರು ಟ್ರ್ಯಾಕ್ಟರ್ ಓಡಿಸ್ಕೊಂಡಿರೋರು ಇಂಥವ್ರು ಬಂದ್ಬಿಟ್ಟು ನನ್ನ ಸಿನಿಮಾ, ಎಲ್ಲ ನಮ್ಮ ಚಿಕ್ಕಮ್ಮನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಇವ್ರುಗಳಿಂದ ಸಿನಿಮಾ ಆಗಿದೆ ಸರ್. ಇವ್ರ ಶ್ರಮದಿಂದ ಈ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅವರಿಂದ ಒಂದು ಫೋಟೋ ಇದೆ. ಆಯ್ತು.